ರಿವ್ಯೂಸಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಾಗ್ಬೋದು. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲ್ಯಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋಯ್ತು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾರ್ಟ್ 3ಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಅಂತ ಒಂದಷ್ಟು ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ತಬೇಕೋ, ಹುಬ್ಳಿ ಬಸ್ ಹತ್ತಬೇಕೋ, ಯಾವ ಬಸ್ ಹತ್ತಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟು ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟು ನಾನು ಮಾಡ್ಕೊಳ್ಳೋದು ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ 3 ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಮಗೆ ಗೊತ್ತಾದಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನು ಬರಿತೀನಿ. ಹ್ಯಾಪಿ ಯುಗಾದಿ ಟು ಯು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ನ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕತೆ ಬರೆಯೋಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳಬೇಕು ಅಂದು ನನಗೆ ಫೋನ್ ಮಾಡಿದ್ರು. ಸೊ ಅದನ್ನು ರಾಘವೇಂದ್ರ ಎಂ ನಾಯಕ್, ದ ಸೋ ಕಾಲ್ಡ್ ರೈಟ್ರು ಏನು ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನು ಫಸ್ಟ್ ಪ್ಲೇ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಕತೆ ಹೇಳಿದ್ಮೇಲೆ ಅವರು ತುಂಬ ಖುಷಿ ಆದ್ರು ಕತೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕತೆ ಯಾವುದಾದ್ರು ಮಾಡೋಣ ಅನ್ನೋ ಥರ ಅಂದರೆ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕತೆ ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ಈ ಕತೆ ತುಂಬ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನು ಮಾಡಲ್ಲ, ನೀವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನು ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯಿತು ಬಿಡಿ. ಸೊ ರಿಲೀಸ್ ಆದಮೇಲೆ ಈಗ ಬಂದಿದ್ದಾರೆ. ಎಲ್ಲಿಂದ ಅದನ್ನು ಹೇಳ್ಬಿಟ್ಟು ಇದನ್ನು ಹೇಳ್ಬೋದಿಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ, ನಾನು ಬರೆದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರೆದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಆಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಲೂ ಫೋನ್ ಇದೆ ಅಲ್ವಾ, ಹಾಂ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡೀರಿ ಸರ್. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಾಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋವಲ್ಲಿ. ಇದು 2010-11 ಸೊ ಇವ್ರು ಬಂದು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ, ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನು ಏನಂದರೆ ಟೀ ಅಂಗಡಿಯಲ್ಲಿ ಯಾವುದೋ ಒಬ್ಬ ಹಿಂದೂ ಒಂದು 40-50 ವರ್ಷದವನು ಟೀ ಅಂಗಡಿಯಲ್ಲಿ ಇರ್ತಾನೆ, ಟೀ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದುಬಿಡ್ತಾರೆ. ಪೇರೆಂಟ್ಸ್ ಬಂದಮೇಲೆ ಅದನ್ನು ಕ್ಲೇಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಎಲ್ಲ ಆಯಿತು. ಇಲ್ಲ ಹಿಂದೂ ಹಾರ್ಮನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವರಿಗೆ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ಅವ್ರೇನು ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್
ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಿದಾರಲ್ಲ ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್ ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೇನು ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್, ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅಂದ್ಕೊಳ್ಳಿ. ಸೊ ಸೈಕೋ ಕಿಲ್ಲರ್ ಕಥೆಯಲ್ಲಿ ಅಂದರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ಹಿಂಗೆ ಒಂದು ಸೈಕೋ ಥರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಕ್ಕೆ ಸಾಯಿಸ್ತಾ ಇದ್ದಾನೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನು ಪೊಲೀಸ್ನವ್ರು ಕಂಡುಹಿಡಿತಾನೆ ಸರ್, ಇದು ಸರ್ ಅಂತಾನೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನೊಂದು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀನು ಬೇರೆಯವ್ರಿಗಾರು ಹೇಳ್ಕೊತೀನಿ ಅಲ್ವಾ, ಇದೇ ಥರ ನಾನು ಹೇಳಿರ್ತೀನಿ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ನಾವಿಬ್ರು ಕುತ್ಕೊಂಡು ನೋಡಿದಾಗ ನಮ್ಗೆ ಅದೊಂದು ಸೆಕೆಂಡ್ ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಂಗರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ಅದು ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟರ್ವಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಬಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನಗೆ ಅನಿಸ್ತು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರೆ ಸರ್, ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವುದೋ ಸೈಕೋ ಥ್ರಿಲ್ಲರ್, ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲದರಲ್ಲೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸರ್ವಲ್ಲಿ ಹೇಳಿದ್ದು ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರು? ಇಲ್ಲ ಯಾವ ಸೀನು ತಗೊಂಡಿಲ್ಲ. ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತು ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದ್ದೀವಿ ನಮಗೆ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನು ನೀವು ಬರೀ ಸಕ್ಸಸ್ನ ನೋಡಿರ್ತೀರ. ಆ ಲವ್ ಮಾಕ್ಟೇಲ್ ಆಗೋಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಬೇರೆ ಯಾರು ಚೆನ್ನಾಗಿ ಕೇಳಿದ್ರಲ್ಲ ಪ್ರಶ್ನೆ, ಸರ್ ಏನೋ ಡೈಲಾಗ್ ಇದೆಯಲ್ಲ, ಯಾವ ಡೈಲಾಗ್ ಇಲ್ಲ, ನೀವೇ ಅನ್ಸುತ್ತಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರನಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟ್ರುಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅಂದ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟ್ರುಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕಥೆನ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕಥೆನ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನು ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಬಂದ್ಬಿಟ್ಟು ನಾನು ಬರೆದಿರೋದು ನಿಮಗೆ ನೀವು ತೊಗೊಂಡಿದ್ದೀರಾ, ಏನಾದ್ರು ಆಯ್ತಪ್ಪ, ಯಾವ್ದಾರು ಒಂದು ಸೀನ್ ಇದೆ ಹೇಳು ಅಂದರೆ ಯಾವ ಸೀನ್ ಇಲ್ವಂತೆ, ಏನೋ ಒಂದು ಡೈಲಾಗ್ ಇದ್ದಾರೆ ಯಾವ ಡೈಲಾಗ್ ಇಲ್ವಂತೆ, ಯಾವ ಡೈಲಾಗು ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇನೇ ಬೇರೆ, ಬ್ಯಾಕ್ ಡ್ರಾಪೇ ಬೇರೆ ಅಂದಮೇಲೆ ಇನ್ನೇನು ಪ್ರಾಬ್ಲಮ್ ಏನಿಂದು? ಸಿಂಪಲ್ ಅಲ್ವಾ? ಒಂದು ಒಳ್ಳೆಯ ಸಿನಿಮಾ ಮಾಡು, ಹೆಸರು ಮಾಡ್ಬೋದಲ್ವಾ? ಗೊತ್ತು ಈಗ ಅವರು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2010ರಿಂದ ಒಂದು ದಿನನೂ ಒಂದು ಸತಿನೂ ಬಂದು ಈ ಥರದ್ದು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ.
ನಮಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನು ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ನ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯಿತು ಇಷ್ಟ ಆಯಿತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡ್ರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಆ್ಯಂಡ್ ದ ಲೆಜೆಂಡ್ರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ಎಂ ನಾಯಕ್ ಇವ್ರ ಮೇಲೆ ಲೀಗಲಾಗಿ ನಾನು ಆ್ಯಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತೊಗೊಂಡು ಹೋಗ್ಬೇಕು. ಯಾಕಂದರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡಬೇಕು. ನಿಮ್ದೇನೋ ಪ್ರಶ್ನೆ ಇದೆ ಕೇಳಿ ಸರ್. ನಮ್ಮ ಇನ್ನೊಬ್ರಿಗೆ ಯಾರು ಹೇಳಿರೋದು, ಸರ್ ರಿಲೀಸ್ ಆಯ್ತು ಈಗ ಎಸಿಟ್ಕೊಂಡು ಏನು ಸರ್ ಮಾಡ್ತೀರಾ ಅಂತ ಅವರು. ಅಂದರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲಾಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ಆ ವಿಡಿಯೋ ಇರಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರೆ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜರದನ್. ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನೇ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರುಗಳ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಲಿ, ಅವ್ರು ಲೀಗಲಾಗೆ ಬರಲಿ. ಅವರು ಈಗ ಗೆದ್ದಾಗ 100 ಜನ ಅಪ್ಪಂದ್ರು ಇರ್ತಾರೆ, ಈಗ ಅಫಿಷಿಯಲ್ ಆಗಿ ಒಬ್ರು ಮಾಡಿದ್ದಾರೆ. ಇನ್ಯಾರು ನಿಮ್ಮ ಫೋನಲ್ಲಿ ಟಾರ್ಚರ್ ಕೊಡೋದು ಅಥವಾ ಈ ಥರ ನಮ್ಮ ಕತೆ ಅಂತ ಹೇಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡೋರು ಸರ್ ಎಲ್ಲರೂ. ಏನು ಮಾಡಿರ್ಬೋದು ಲವ್ ಮಾಕ್ಟೇಲ್ 3 ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳಗಲ್ಲ ಸರ್. ಅದಕ್ಕೂ ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟು ಸರ್ ಅವ್ರದ್ದು, ಯಾರು ಅದನ್ನ ಹಾಕೊಳ್ಳಂಗಿಲ್ಲ. ಒಂದು ಶರಣ್ಗೆನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ಥರದ್ದು ಇತ್ತು, ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಲಿ ಸರ್, ನಾನು ಬೇಡ ಅಂದ ಸರ್. ಅದು ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋದು ವಿಷಯ. ಮಾಡಲಿ, ಯಾರು ಬೇಡ ಅಂದವ್ರು. ಈ ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ? ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂದವ್ರು ನಿಮಗೆ? ಈಗ ಸಪೋಸ್ ಈಗ ಆದಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ದಾರೆ, ನಾನೇನೋ ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಈ ಕತೆ ಇದು ಸರ್. ಈಗ ಅವ್ರು ಹೇಳ್ತಿದ್ದಾರೆ, ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ಟೇಲ್ 3 ನೋಡಿದಾದ್ಮೇಲೆ ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ, ನೀವು ನಮ್ಮ ಸ್ಟೋರಿನ ಇದರಲ್ಲಿ ಇದು ಮಾಡ್ಕೊಂಡಿದ್ದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವು ಹೇಳ್ತಿರಂತೆ, ನನಗೆ ಸ್ಟೋರಿ ನೀವು ಹೇಳಿದ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವು ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ, ಹೇಳ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗಿದ್ದೀನಿ. ರಾತ್ರಿ 1 ಗಂಟೆಲಿ ಬರುತ್ತೆ. ನಾನು ಶಾಕ್ ಅದು ಏನು ಯಾಕೆ ಮಾಡ್ತಾವ್ರೆ, ಪಿಕ್ಚರ್ ನೋಡಿರ್ಬೇಕು ಹೇಳ್ತಾರೆ, ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ದೀರ ನಾನು. ಹಲೋ ಏನು ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಇವರು ಹೇಳಿ, ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು. ಅದರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಯಾಕಂದರೆ ಅದಾದಮೇಲೆ ನನಗೆ 3-4 ಕತೆ ಡೀಟೇಲಾಗಿ ಹೇಳಿದರು. ಒಂದು ಹಳ್ಳಿ ಕತೆ ಹೇಳಿದರು, ಇನ್ನೊಂದು ಯಾವುದಾದ್ರು ಕತೆಗಳು ಹೇಳಿದರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅದ ಅಂತ. ಆಮೇಲೆ ನಾನೇನು ಮಾಡಿದೆ, ಗೂಗಲ್ ಹೊಡೆದೆ,
ಏನೂ ನೋಡಿರಲಿಲ್ಲ ಆ ಕೇಸು ಅದು ಜ್ಞಾಪನ ಇಲ್ಲ. ಅವ್ರೊಂದು ಮುಸ್ಲಿಮ್ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು, ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಮ್ ಗರ್ಲ್ ಅಂತ ಸುಮ್ಮನೆ ಹೊಡೆದೆ, ಅಲ್ಲ ಸಾರಿ ಮುಸ್ಲಿಂ ಬಾಯ್ ಅಂತ, ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ಹೇಳಿದ್ದು ಒಂದ್ಸಲಿ ಹೊಡೆದು ಬಂದ್ಬಿಡುತ್ತೆ ಅಂತ, ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವುದೂ ನೆನಪಿರಲಿಲ್ಲ. ಈ ಆರೋಪ ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ, ಯಾವುದೇ ಒಂದು ಅದು ಹೊಸ ಸರ್, ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋದ್ ರೀತಿ ಯಾರು ಮಾಡೋಕ್ಕಾಗದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ, ಲವ್ ಮಾಕ್ಟೇಲ್ ಬಂದಿದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫು ಅದೇನು ಗಂಡ ಹೆಂಡ್ತಿದ್ದು ಸಂಬಂಧ ಅಥವಾ ಇದಿದೆ ಹಾಲೋಜಿನು, ಅದೇ ಅಮೃತಧಾರೇನೋ. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸ್ ಬರುತ್ತೆ. ಆದರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನು, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ಬೇರೆ ಥರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲುಸಿನೇಷನ್ ಸೇರಿರುತ್ತೆ ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟ್ರೇ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲಿ ಅಪ್ಪು ಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ನು ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡೋಕ್ಕೆ ಸಾಧ್ಯ ಇದೆಯಾ ಇವತ್ತಿಗೆ? ಅಲ್ಲಲ್ಲ, ಆ ಪ್ರೀವಿಯಸ್ 2 ಪಾರ್ಟಲ್ಲಿರೋ ಆರೋಪ ಇಲ್ಲಿ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ, ಏನಾಗಿದೆ. ಸರ್, ಇವ್ರು ಬಂದು ಹೇಳಿದ್ದು ನಿಮಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತ ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವರು ಕೂಡ ಮೆನ್ಷನ್ ಮಾಡ್ತಿದ್ದಾರೆ, ಒಂದು ಸ್ಟೋರಿ ಬರೆಯೋಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇಲ್ಲಿ ನಮ್ಮ ಸ್ಟೋರಿ ಹೇಳಿದ್ದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ ಅಂತ. 2023 2023 ಕತೆ ಹೇಳಿದಿದ್ರೆ ನಾನು ಅದನ್ನ 2025 ತನಕ ಕಾತ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ನಾನು ಯಾಕಮ್ಮ ಬರೀಲಿ? ನಿಮ್ಗೆ ಹೇಳಿದ್ನಲ್ಲ, ಯಾವಾಗಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಆ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಇದು ಬಂದರೆ ಹೆಂಗೆ. ಈಗ ನಾನು ತುಂಬ ಡೀಟೇಲಾಗಿ ಹೋಗೋಕ್ಕಾಗಲ್ಲ, ಅಲ್ಲಿ ಏನೇನು ಅಂದರೆ ನಾವು ಯಾವ್ಯಾವ ಥರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ಥರ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಮೇಲ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ವಿ, ಅಲ್ಲಿ ಅದಕ್ಕೇನು ಅವ್ನ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ಥರ ವಿಷಯಗಳನ್ನ ನಾವು ಅನ್ಕೊಂಡಿರ್ತೀವಿ. ನಾವು ಆ್ಯಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದ್ದೀವಿ. ಅಂದರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಕಾನ್ಫ್ಲಿಕ್ಟ್ ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈಗ ಜಗಮಮ್ಮಿ ಕ್ಯಾರೆಕ್ಟರ್ನ ನಮಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗೋಕ್ಕೆ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದರೆ ಆ ಕ್ಯಾರೆಕ್ಟ್ರು ಫಸ್ಟ್ ನಾನು ಅಂದ್ಕೊಂಡಿದ್ದು ಯಾವುದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಇವನ್ನ ತಂದ್ವಿ. ಸೊ ಆ ಥರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವನು ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನೀವು ಹಂಗೆ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದರೆ ನಿಮಗೆ ಫಸ್ಟ್ ಆಫ್ ತುಂಬ ಪೇಲ್ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಗೆ ಆ ಥರದ ಪಾತ್ರಗಳನ್ನ ತರ್ತೀವಿ. ಕೃಷ್ಣ ಅವ್ರಿಗೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ಕೆ ಆಗಲಿಲ್ಲ ಮುಂದೆ ಅಂದರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಾವು ಸಿನಿಮಾನೇ ಮಾಡೋದು ಬಿಟ್ಬಿಡ್ತೀವಿ. ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ, ಹಂಗೆ ಬೇಕು ಅಂದ್ರೆ ಗೂಗಲಲ್ಲೇ ಸಿಗುತ್ತಲ್ಲ ಮ್ಯಾಮ್. ಏನಕ್ಕೆ ನಮ್ಗೆ ಯಾಕೆ ಕತೆಗಳು ಗೂಗಲ್ ಹೊಡೆದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಹಾಂ ಯಾಕೆ ಅವರು ಇಷ್ಟು ದಿವಸ ಕಾದ್ಬಿಟ್ಟು ನಿಮ್ ರಿಲೀಸ್ ಆದ್ಮೇಲೆ ಮ್ಯಾಮ್ ನೀವು ಲೇಟಾಗಿ ಬಂದ್ಬಿಟ್ರಿ, ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ, ಸಾರಿ. ಅಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿರಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ನೀವು ಜಸ್ಟ್ ಮಿಸ್ ಆದ್ರೆ ಮತ್ತೆ ನಿಮ್ಗೆ ಹೇಳ. ಇಲ್ಲ ನೋ ಪ್ರಾಬ್ಲಮ್. ಸರ್, ಈಗ ತಂದೆ ಮಗನ ಸ್ಟೋರಿ ಅಂದಾಗ ಅವ್ರ ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರಿಗೆ ಅಲ್ಲ ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾದ್ಮೇಲೆ ಅವ್ರು ಅಮ್ಮ ಈ ಎಕ್ಸ್ಪ್ಲೇನ್ ಅಲ್ಲಮ್ಮ, ಕೇಸ್ ಹಿಂಗೆ ಆಗಿತ್ತು ಅಂತ ಕೇಸ್ ಹೇಳಿರೋದು, ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲೇನು ಕೇಸ್ ನಡೆದಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಬಿಡು ಒಂದು ನಿಮಿಷ. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ನಾನಿದ್ದೆ ಅಲ್ಲಿ ಗೂಗಲಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನೂ ಹೇಳಿಲ್ಲ, ನನಗೆ ಯಾವ ಸ್ಕ್ರೀನ್ ಪ್ಲೇನೂ ಹೇಳಿಲ್ಲ. ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದಾರೆ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿದಾರಲ್ವ. ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನನಗೆ ತಲೆ ಇದೆ, ನಾನೇ ತಲೆನ 4 ವರ್ಷ ಬರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ಅದು ತಾಕತ್ತಿದೆ, ನಾವು ಮಾಡಿದ್ವಿ. ಸಿನಿಮಾ ಏನಾದ್ರು ಸೋತಿದ್ರೆ ಈ ಆರೋಪ ಬರ್ತಾ ಇತ್ತು, ಅದು ಅವ್ರು ಕೇಳಬೇಕು. ಈಗ ನಾನು ಅದನ್ನು ಉತ್ತರ ಕೊಡೋಕ್ಕಾಗಲ್ಲ, ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾನು ಅಷ್ಟೇ. ಈಗ ನಿಮ್ಮ
ಯಾಕಂದ್ರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆಸ್ ಎ ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ಸ್ ಅಂದಕ್ಕೋ ಅಥವಾ ಇನ್ನೆಲ್ಲ ಕಂಪ್ಲೇಂಟ್ ನೀವು ಲೀಗಲಾಗಿ ಹೋಗ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು ಏನು ಅಲ್ಲ, ಫಾರ್ಮಲಾಗೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟೆ ನಾವು ಲೀಗಲ್ ಅಪ್ರೋಚ್ ಮಾಡಬೇಕು. ಸೊ ನಾವು ಅದನ್ನು ಚೇಂಬರ್ಗೆ ಏನು ಲೆಟರ್ಗಳು ನೆನ್ನೆಲ್ಲ ಕೊಟ್ಟಾಗಿದೆ. ಈಗ ನಾವು ಲೀಗಲ್ ಏನು ಪ್ರೊಸೀಡ್ ಆಗಬೇಕು ಅದು ಆಗ್ತಾಯಿದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆಯಿಂದ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. ಪಿ ಆರ್ ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತುತ್ತಾ ಇಲ್ಲ ಸರ್. ಈಗ ನಾವೆಲ್ಲ ಒಂದೇ ಇಂಡಸ್ಟ್ರಿ ಕಾಂಪ್ರಮೈಸ್ ಆಗೋಣ ಬನ್ನಿ ಅಂತಂದ್ರೆ ಏನು ಮಾಡ್ತೀವಿ? ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದೆ ಅಂದ್ರೆ ಸುಮ್ಮನೆ ಇರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಈಗ ಈ ವಿಚಾರ ಚರ್ಚೆ ಮಾಡಿದ್ರೆ ಗುರುದೇಶ್ ಪಾಂಡೆ ಅವ್ರು ಏನು ಹೇಳ್ತಾರೆ? ಯಾರು ಸರ್? ಗುರುದೇಶ್ ಪಾಂಡೆ ಅವರು. ಗುರುದೇಶ್ ಪಾಂಡೆ ಹತ್ರ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವ್ರಿಗೂ ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋ ಡಿಸ್ಕಷನ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಲೀಗಲಾಗಿ ಹೋಗ್ತೀನಿ ಅಂತ ತಕ್ಷಣ ಫಸ್ಟ್ ಓಡೋಗ್ಬಿಟ್ರು. ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವೀಡಿಯೋಗಳು ಏನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರದು. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ಗೆ ಬಹುಶಃ ಇದುವರೆಗೆ ಒಂದು 2-3 ಸಲ ಹೋಗಿರ್ಬೇಕು. ಒಂದು ಲವ್ ಮಾಕ್ಟೇಲ್ ರೈಟರ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆ. ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ಇಲ್ಲ, ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಮಾಡಲಿ ಬಿಡಿ ಅಂತ. ಮಧ್ಯಸ್ಥಿಕೆನಾ? ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ ಸರ್. ಈಗ ಲೀಗಲಿ ಬಿಡಲ್ಲ ಅಂತ ಹೇಳ್ತಾ ಇದ್ರ, ಡಿಫರ್ಮೇಷನ್ ಕೇಸ್ ಹತ್ರ ಅಥವಾ ಯಾವ ತರದ ಕೇಸನ್ನ? ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ಥರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ನಾನು ಸಿನಿಮಾ ಕತೆ ಬರಿಬೋದು, ಇದಕ್ಕೆ ನನಗೆ ಇದಕ್ಕೆ ಡೀಟೇಲಾಗಿ ನನಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ಇವಾಗ ಏನು ಹೇಳಿದ್ದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ. ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಮನೆ ಹಾಳಾಯಿತು, ಮಾನ ಮರ್ಯಾದೆಗೆ ಬದುಕೋದು ಸರ್ ನಾವು ಇಷ್ಟು ವರ್ಷ. ನೇಮ್ ಫೇಮ್ ಸಕ್ಸಸ್ಗಿಂತ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ಮ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ ಸಿನಿಮಾ. ನಮ್ಗೆ ಆ್ಯಕ್ಚುಲಿ ನಮ್ಮ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂಥ ರೆಸ್ಪಾನ್ಸು. ಏನಕ್ಕೆ ಸರ್ ನಾವು ಇವತ್ತಿಲ್ಲಿ ಕೂತ್ಕೊಂಡು ಜಸ್ಟಿಫೈ ಮಾಡಬೇಕು? ಇದು ಆ್ಯಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟು. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019ನಲ್ಲಿ ಲವ್ ಮಾಕ್ಟೇಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರೋಂಥ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ ನಮ್ಮ ಸ್ಟ್ರಗಲ್ಲು, ನಾವು ಹೆಂಗೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬ ಖುಷಿಯಾಗಿದೆ. ಏನು ಗೊತ್ತಾ, ಈ ಆರೋಪ ಮಾಡಿದ ದಿನನೇ ನನಗೆ ಎಲ್ಲ ಮೀಡಿಯಾದಿಂದ ಕಾಲ್ ಮಾಡಿ, ಸರ್ ಎಲ್ಲ ಅವರೇ ನಕ್ಕೊಂಡು ಅವ್ರಿಗೂ ಗೊತ್ತು ಇದೇನು ಅಂತ, ನಾವು ಕ್ಯಾರಿ ಮಾಡಬೇಕಾ ಮಾಡಬಾರ್ದಾ, ಮಾಡೋದು ಅಂದರೆ ಅವ್ರು ನನ್ನನ್ನು ಕೇಳ್ತಾ ಇದ್ದಾರೆ. ಅಂದರೆ ಅಷ್ಟು ನಂಬಿಕೆ ನಾವು ಅವ್ರು ನೋಡ್ಸ್ಕೊಂಡಿದ್ವಿ. ಇವ್ರು ಮಾಡಲ್ಲ, 100% ಇರುತ್ತೆ, ರೈಟ್ ಇರುತ್ತೆ ಅಂತ. ನಾನು ಎಲ್ಲರಿಗೂ ನಾನು ಬಂದು ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಅವ್ರು ಇನ್ನೊಂದು ವಿಷಯನೂ ಹೇಳಿದೆ ನಾನು. ಸುಮ್ಮನೆ ಏನಕ್ಕೆ ತುಂಬ ಜನ ಮೀಡಿಯಾದವ್ರು ಕೇಳಿದೆ ನಾನು, ಸುಮ್ಮನೆ ಏನಕ್ಕೆ ಈಗ ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಅಥವಾ ಇನ್ನೊಂದು, ಇವ್ರುಗಳಿಗೆ ಆ ಜಾಗ ಕೊಡಬೇಡಿ, ಆ ಯೋಗ್ಯತೆ ಇವ್ರಿಗಿಲ್ಲ. ಒಬ್ಬ ರೈಟ್ರ್ ಅಂತ ಹೇಳ್ಕೊಂಡು ಆ ಗೂಗಲಲ್ಲಿರೋ ಕಥೆನ ಎತ್ಕೊಂಡು ನಾನು ರೈಟ್ರು, ನಾನು ಇದು ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನಂಬೇಡಿ. ಅದಲ್ಲ, ನಾವೇನಕ್ಕೆ ಇವ್ರ ಹತ್ರ ಇವ್ರ ಥರ ಗೂಗಲಲ್ಲಿ ಎತ್ಕೊಂಡು ಮಾಡೋಂಗೆ ನಾವ್ಯಾಕೆ 4 ವರ್ಷ ಬರೀಬೇಕಾ? ಆಯಿತು, ಇವಾಗ ಏನೋ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಇರ್ತಾರಲ್ವ, ಎತ್ಕೊಂಬಂದು ಇಡೀ ಸರ್, ಅವ್ರಿಗೆ ತಗೊಂಡ್ಬಂದು ಇಡಿ. ನನ್ನ ಪಿಕ್ಚರ್ ಥಿಯೇಟ್ರಲ್ಲೇ ಇದೆ, ಒಂದು ಸೀನ್ ಕೊಟ್ಬಿಡಿಸಿ, ನೋಡ್ಬಿಡ್ತೀನಿ ನಾನು. ಸರ್, ನಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಜೆನ್ಯೂನಾಗಿ ಪಬ್ಲಿಸಿಟಿ ಮಾಡಬೇಕು. ನಿಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಪಬ್ಲಿಸಿಟಿ ಶುರು ಮಾಡಬೇಡಿ. ಅದಕ್ಕೆ ನಮ್ಮ ಹೆಸರು ಹಾಳು ಮಾಡಬೇಡಿ. ಆಲ್ಮೋಸ್ಟ್ 12-13 ವರ್ಷ ಆಯಿತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ಥರ ಒಂದೇ ಕಾಂಟ್ರವರ್ಸಿ ಮಾಡಿದೆ ಗೊತ್ತಿಲ್ಲ, ಈ ಥರ ಪ್ರೆಸ್ ಮೀಟಿಗೆ ಕೂತಿರೋದೇ ಗೊತ್ತಿಲ್ಲ. ನಿಮ್ಮ ಸಿನಿಮಾ ಪಬ್ಲಿಸಿಟಿ ನಿಮ್ಮ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು. ನಮ್ಮ ಸಿನಿಮಾಯಿಂದ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆ್ಯಕ್ಚುಲಿ ಅದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಏನೋ ಚಿಕ್ಕದಾಗಿ ಅಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದು ಬೇಡ. ಯಾಕೆಂದರೆ ಇದರಿಂದ ನಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದು ಮಾಡ್ದಂಗೂ ಬಹಳಷ್ಟು ಕಡೆ ಇದು ಬರೋಕ್ಕೆ ಶುರು ಆಯಿತು. ನಮಗೂ ನೋವಾಗುತ್ತಲ್ವ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಹಾಕಿದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ದು. 4 ವರ್ಷ ಬೇಡ ಸರ್. ಆ್ಯಕ್ಚುಲಿ ಲವ್ ಮಾಕ್ಟೇಲ್ 1 to 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರಲಿಲ್ವಲ್ಲ. ಅದಕ್ಕೆ ಈಸಿ ಅಲ್ಲ ಸರ್. ಇವಾಗ ಏನು ನಾವು ಸ್ಕ್ರೀನ್ ಪ್ಲೇ ಬರ್ತಿದ್ದೀವಲ್ಲ, ಅಷ್ಟು ಈಸಿ ಅಲ್ಲ ಇದು.
ಇವತ್ತೇನು ನೋಡಿ ಜನ ಓ ಓ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬ ಚಡ್ಡಿ ಹರ್ಕೊಂಡಿದ್ದೀವಿ. ಸರ್ ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರೆದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನು ಕಮೆಂಟ್ಸ್ ಅಂದರೆ, ಮಗು ಹಿಂಗೆ ದತ್ತು ತಗೊಂತೀರಾ, ಕತೆ ಹಿಂಗೆ ಮಾಡಿ ಹಿಂಗೆ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದುವೆ. ಸರ್ ಇದರಲ್ಲಿ ಒಂದು ಸಾವಿರ ಕತೆ ಬಂದಿದೆ ನಮಗೆ. ಅದರಲ್ಲಿ ನಾವು ಅಷ್ಟನ್ನು ಓದಿದ್ದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರಿ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ರಿಗೂ ಗೊತ್ತು, ಮಗುನ ದತ್ತು ತೊಗೊಳಂಗಿಲ್ಲ, ಅದೆಲ್ಲ ಅದು ನಾವು ಲೀಗಲ್ ಫೈಟರ್ ಎಲ್ರಿಗೂ ಗೊತ್ತು. ಅದಲ್ಲ ಸಿನಿಮಾ. ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವ್ರ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟಲ್ಲಿ ನಾವು ಹಾಕಿದ ಕತೆ ನೀವು ಸಿನಿಮಾ ಮಾಡ್ಬಿಟ್ಟಿದ್ದೀರಾ ಅಂತ ಬಂದರೆ, ಇಸ್ಂಟ್ ಇಟ್ ಅ ಜೋಕ್? ಇದು ಹಂಗೆ, ನಮ್ಗೆ ಇಟ್ಸ್ ಅ ಜೋಕ್. ಸರ್ ಈಗ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಎಲ್ಲ ಕಡೆ ನಿಮ್ಮದೇ ಸೌಂಡು, ಅಂದರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ. ಲವ್ ಮಾಕ್ ಟೈಲ್ನ ಕದ್ದು ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತು ವಾಲ್ಪೇಪರ್ಗಳ ಕೂಡ ಹಾಕಿದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಎಕ್ಸ್ಪ್ಲೇನ್ ಅಲ್ಲ, ಏನು ಇಷ್ಟೊತ್ತು ಅದೇ ಥರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದರೆ ಅದೊಂದು ಮುಂಚೆಯಿಂದ ಈ ಥರ ಸರ್ ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನು ನಾನು ಬಿಡಿಯಾಗೆ ಅದೇನೋ ಎತ್ತ ನಾನು ಅವ್ರನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬ ನಗುಬರೋಂಥ ವಿಷಯ ಏನಂದರೆ, ಎಲ್ಲೂ ಇಲ್ದಲ್ಲ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬ ಸಕ್ಸಸ್ ಬಂದರೆ ಜನ ಈ ಥರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, 3ನೇ ಪಾರ್ಟಿಂದನೂ ಈ ಆದಿಯನ್ನು ಕ್ಯಾರೆಕ್ಟ್ರು ಸೃಷ್ಟಿ ಮಾಡಿರೋದು ನಾವು, ನಿಧಿಯನ್ನು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಈ ಎಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ. ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಸರ್ ಜೊತೆಗೆ ಇನ್ಮೇಲೆ ಸಿನಿಮಾ ಇಂಡಸ್ಟ್ರಿ ಅವರು ನಿಮ್ಗೆ ಏನಾದರೂ ಕತೆ ಹೇಳೋದಕ್ಕೆ ಬಂದರೆ ಸ್ವಲ್ಪ ಹುಷಾರಾಗಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಈ ಇನ್ಸಿಡೆಂಟ್ ಆಗಿರೋದ್ರಿಂದ ಅದು ನಿಮ್ಗೆ ಎಷ್ಟು ಇಲ್ಲ ಎಲ್ಲರೂ ಆ ಥರ ಮಾಡ್ತಾರೆ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾರು ಮಾಡ್ಬೋದಾ, ಏನಾರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾರೋ, ಹಿಂಗೆಲ್ಲ ಆಗುತ್ತೆ. ಅದು ಏನು ಮಾಡೋಕ್ಕಲ್ಲ. ಎಲ್ಲರೂ ಅದನ್ನು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಒಂದು ಹೇಳಿದ್ನಲ್ಲ ನಿಮಗೆ, 100 ಕತೆ ಕೇಳ್ತಾ ಇರ್ತೀವಿ. ಎಲ್ಲ 100 ಕತೆ ಅಂದರೆ ಅದರಲ್ಲಿ ಒಂದು ವರ್ಷ 100 ಕತೆ ಕೇಳ್ತೀನಿ ಅಂದರೆ 100 ಜಾನರ್ ಬಂದ್ಬಿಟ್ಟಿರ್ತಲ್ಲಿ, ಎಲ್ಲ ಥರನೂ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ. ಇಟ್ಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲ ಸರ್, ಈಗ ಇದನ್ನ ಕೇಳಿದ ತಕ್ಷಣ ಆಸ್ ಎ ನಮಗೂ ಅನ್ನಿಸ್ತು, ಹೌದು ರೈಟರ್ಸ್ಗಳು ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವರು ಹುಷಾರು, ಅವ್ರು ಇರಬೇಕು. ಈಗ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನ ಮಾಡ್ಕೊಳ್ಳೇಬೇಕು ಅನ್ನೋದು, ಅವರು ಅದರಲ್ಲಿ ಜಾಗ್ರತೆ ವಹಿಸಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ದು ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರೋಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಎಷ್ಟಾಯಿತು ಅಂದರೆ ಅವನು ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ ಇನ್ನೊಂದು ಕ್ಲಾಸಿಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದಮೇಲೆ 2023 ಅವ್ನು ಬಂದು ಹೇಳಿದಾಗ ಈ ಕತೆ ತುಂಬ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ನಿಗೆ ಕೊಡಲ್ವಾ? ಈಗ ನೀವು ಬೇರೆ ಕತೆ ಕಟ್ ಮಾಡೋಷ್ಟು ನಿಮ್ಗೆಲ್ಲ ಬಿಡಿ. ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಆ ಡೈರೆಕ್ಟರ್ದು ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರಾ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರಾ? ಯಾವುದು ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಕ್ ಬಂದ್ರು? ರಾಘವೇಂದ್ರ ಅವ್ರ ಇಲ್ಲ, ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಯಾವುದೋ ಜಾನ್ ಜನಾರ್ದನ್ ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರು ಅವಾಗಲಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿಲ್ದಾರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆಲಿರೋರು, ಇವೆಲ್ಲ ಅದು ಹೇಳ್ತಾರಲ್ಲ, ಹಿಂದೆ ಜೊತೆಲಿರೋರು ಬೆನ್ನು ಚುಚ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಓಕೆ ನಂಬೋದು. ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳು ಏನು ಅನ್ನೋದು ಥ್ಯಾಂಕ್ ಯು ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೇಳ್ಬಿಡಿ ಸರ್ ಅದನ್ನ. ಅಲ್ಲ, ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿದ್ದು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡಿಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗೆ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾ ಇದ್ದಾರೆ. ಸೊ ಮೀಡಿಯಾನೇ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ಗೆ ಹೋಗೋದು ಬೇಡ ಅಂತ.
ನಿಜ ಸರ್, ಕಾಮನ್ ಸೆನ್ಸ್ ಅದು ಸರ್ ಅವ್ರ ತನ ಅವ್ರಿಗೆ ಇರ್ಲಿ. ಅಲ್ಲ, ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲಲ್ಲಿ ಇರೋದನ್ನ ತಗೊಂಬಂದ್ಬಿಟ್ಟು ನನ್ನ ಕತೆ ಆಯಿತು, ನಿನ್ನ ಗೂಗಲ್ ಕತೆನೇ ನಾನೇನಾರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ದಾರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನೂ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನೂ ಇಲ್ಲ, ಮತ್ತೆ ಇನ್ನಯ ಇದೆ. ಈ ಕೃತಿ ಚೌರ್ಯ ಅಂತ ಬರಬೇಕು ಅಂದ್ರೆ ಅಲ್ಲ ಚೆನ್ನಾಗಿದೆ ಸರ್, ಅದೇನೋ ಕೃತಿ ಚೌರ್ಯ ಫಸ್ಟ್ ಟೈಮ್ ಕೇಳಿದ್ದು ನನಗೆ. ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಒಂದು ಹೇಳಿದ್ರು, ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡಿಬಿಟ್ಟು ಏನು ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾವ್ರೆ ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ಸರಿ ನನಗೆ. ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದರು. ಇದೇನೋ ಚೆನ್ನಾಗಿದೆ, ಒಂದ್ಸರಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ತುಂಬಾ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ರೆ ಅದು ಶಾರ್ಟ್ ವರ್ಡ್ ಬೌದ್ಧಿಕತೆ. ಅಲ್ಲ ಅದು ಅರ್ಥ ಆಗಲ್ಲ ಸರ್ ನಮಗೆ. ಕತೆ ಕದ್ದು ಮಾಡೋದು ಅರ್ಥ ಇಲ್ಲ ಅಂದ್ರೆ ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ನು ಡೈಲಾಗ್ಸ್ ಅಷ್ಟು ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತೀರ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಇದ್ರ ನಡುವೆ ಸಿನಿಮಾ ಹೇಗೆ ಹೋಗ್ತಿದೆ, ಹೇಗೆ ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇದ್ರು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಿದೆ. ಬಟ್ ನಮಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ. ಒಂದು 23 ಫಾಸ್ಟ್ ಫೀಲಿಂಗ್ ಬೆಂಗಳೂರಲ್ಲೇ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ನೋವಾಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೆಯ್ಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನಾನು ನಿಮ್ಮ ಹತ್ರ ಬಂದಿರೋದು. ಈ ನಾನ್ ಥಿಯೇಟರ್